ಅಯ್ಯ ಕಳಕಾರಂದ್ ಏನ್ ಹೇಳ್ತಿದೆ ನನ್ನ ಸಸಿ ಬುತ್ತಿ ತಂದ್ಲಲ್ಲ ಅಲ್ಲಿವರೆಗೊಂದು ಮಕ್ಕೊಂಡು ಆರಾಮ್ ತಗೋತೀನಿ ಬುತ್ತಿ ತಗೊಂಬಂದ್ಮೇಲೆ ಊಟ ಮಾಡ್ತೀನಿ ಅಂತ ನಂದೆ. ಅವಾಗ ನೋಡಿದ್ ನಾನು ಬುತ್ತಿ ತಂದಾಗ ಅವಾಗ ಕಾಣಲಿಲ್ಲ. ಅದಕ್ಕೆ ಹೇಳಿ ಕಳ್ಸಿನಲ್ಲ ಸೊಸಿಗೆ ಮನೆಗೆ ಹೋಗಿರ್ತಾನವ ಅವ್ನ ಇಲ್ಲಿ ಇರಕ್ಕಾಗೋಲ್ತು ಕೆಲಸ ಆಗೋಲ್ತು ಅಂತೇಳಿ ಬಂದಿಲ್ಲ ನಾ ಮಾವರ ನೀವು ಹೇಳಿ ಕಳ್ಸಿದ್ರಲ್ರಿ, ನಾನು ಇವರು ಮನೆ ಬಂದಿರ್ತಾರಂತ ಮಾಡಿದ್ರಿ. ಬಂದು ಅತ್ತಿಯರನ್ನ ಕೇಳಿದ್ರಿ, ಬಂದಿಲ್ಲ ಅಂತ್ರಿ. ಆಮೇಲೆ ಇಷ್ಟೊತ್ತಾತು ಬರ್ಲಿಲ್ಲ. ನಿಮ್ ಕುಟೆಗೆ ಏನಾರ ಮತ್ತೆ ವಾಪಸ್ಸಿನ ಹೊಲಕ್ಕಿಲಕ್ ಹೋಗಿ ಇಬ್ರು ಬರ್ತಿದ್ದಾರಂತ ಮಾಡಿದ್ರಿ. ಮತ್ತೆ ನೀವು ಒಬ್ಬರೇ ಬರತ್ತೀರಿ, ಅವ್ರು ಇಲ್ಲಲ್ರಿ. ಏನ ಅಲ್ಲಿ ಬಂದಿಲ್ ಬಿಡವ ಆತ ವಾಪಸ್ ಏನೋ ಬಂದಿಲ್ ಬಿಡು, ಹೊಲ ಕಡೆ ಸುದ್ದಿಗೆ ಬಂದಿಲ್ಲ ಆತ. ಬಹುಶಃ ಇನ್ನ ಮನೆಗೆ ಹೋದ್ರೆ ಮತ್ತೆ ಕೆಲಸ ಹಚ್ತಾರ ಅಂತ ಹೇಳಿ ಎಲ್ಲರೂ ಇರ್ತಾನ. ಈಗ ರಾತ್ರಿ ಆಗ್ತರಿ ಬರ್ತಾನ. ಅಲ್ರಿ ನನಗೆ ಯಾಕೆ ಅಂಜಿಕೆ ಮತ್ತೆ ವಾಪಸ್ ಊರು ಹೊರತಿರ್ತಿದ್ದ ಹಂಗೇನಾರ ಮತ್ತೆ ಹೋಗಿದ್ದಾನೆ ಏನಂತ. ಅಲ್ಲಲ್ಲಿ ಮದ್ವಿ ಮಾಡಿವಿ ಅವ್ನ ಹೆಂಗ್ ಈಗ ಹೋಗ್ತಾನ ಕೀ ಇಲ್ಲೇ ನನ್ನ ಸೊಸಿ ಕೈಯಾಗ ಐತಿ ಸುಮ್ಕೊಂಡ್ರೆ ಇಂಥವೆಲ್ಲ ಕೆಟ್ಟ ವಿಚಾರ ಮಾತಾಡಕ್ಕೂ ಹೋಗ್ಬೇಡ. ಮತ್ತೆ ಹುಡುಗಿ ಹಂಚ್ಕೊಡಿದ್ದು ಮತ್ತಂತ ಈಗ ರಾತ್ರಿ ಹೊಟ್ಟೆ ಸಿಗ್ತ ನಾವು ಜಗಸ್ತಾ ಬರ್ತಾನ. ನಡಿ ಒಂದ್ಸೊಪ್ ಚಾ ಮಾಡ್ಕೊಂಡು ನಡಿ. ಅಲ್ರಿ ರಾತ್ರಿ ಆತ ಹುಡುಗ ಇನ್ನ ಮನೆಗೆ ಬರ್ಲಿಲ್ಲಲ್ರಿ. ಇವ ನನಗೆ ಯಾಕೆ ಹೊಟ್ಟೆ ನೋವು ಮನಾತತ್ರಿ. ಇವರೆಲ್ಲ ಮತ್ತೆ ಮೊದಲಿನ ಚಾಯಿಗೆ ಹೋದ ಅನ್ಸುತ್ತೆ. ನಿಮ್ಮ ಒಳ್ಳೆ ಹತ್ತಿ ಬಿಡೈತಿ ಹೊಲ್ದಾಗ ಮಾಡಿಸ್ಬೇಕು ಅಂತ ಹೇಳಿ ಹೊಲ್ದಾಗ ಮಾಡಕ್ ಒಲ್ಲೆ ಅಂತಂದ್ರೆ ಬಿಟ್ಬಿಡ್ರಿ. ಆಯ್ತು ಮಾಡಿಸ್ಕೋರಿ, ಇಲ್ಲ ಅಂದ್ರೆ ಬಿಡ್ರಿ. ಒಂದ್ ಯಾರು ಅಂಗಡಿ ಬಂದ ಹಾಕೊಟ್ಟು ಅಂತ ಹೊರ ಕಲ್ಸತ್ತಲ್ಲ ಹೊಲ್ದಾಗ ಮಾಡ್ಬೇಕಂತ ಮಾಡ್ಕೋತಾರ ನೀವೊಬ್ರು. ಅದೇ ನೋಡಿ ಹೊಲ್ದಾಗ ಮಾಡಕ್ ಮನ್ಸಿಲ್ಲ ನೀವು ಅವ್ರ ನಿಮ್ಮ ಮಗನ ಅದ್ನ ನರ್ವರ್ಕ ನಾನು ನನ್ನ ಸಸಿ ಕೊಡ್ದಿರಂಗಾಗಿತ್ತು ನೋಡು. ಅಯ್ಯಯ್ಯ ಅಲ್ಲಲ್ಲೇ ನಮ್ದು ಹೊಲ ಇನ್ನೊಬ್ಬತ್ತ ನಾಳು ಕೊಟ್ಟು ದುಡಿಸಿ ಬಂದದ್ದು ಏಟ್ ಬರುತ್ತೆ ಹೊಲದಾಗ. ಆದ್ರೆ ಬರೀ ಆಳಿಗೆ ಹಿಡ್ದಾಗತ್ತೆ. ನಾವು ಮೈ ಮುರಿದು ಕೆಲಸ ಮಾಡಿದ್ರೆ ಬಂದದ್ದು ನಮ್ಗೆ ಲಾಭ ಆಗತ್ತಲ್ಲ ಅಂತೇಳಿ ಇಬ್ರು ಅದೀವಿ. ಕಲ್ಗೊಂಡಂಗೆ ಇಬ್ರು ತಂದಿ ಮಗ ಮಾತು ಮಾಡಿರತ್ತ ಅಂತ ಹೇಳಿದ್ನಿ. ಅವ್ನು ಮಾಡಕ್ಕೋಲ್ಲ ಅಂದ್ರೆ ಕಲಿಸ್ಬೇಕು ಮತ್ತು ಮೈ ಬಗ್ಗಿಸ್ಬೇಕು ಹುಡುಗರ್ದು ಅಂತೇಳಿ ಹೇಳಿದ್ನಪ್ಪ. ಅದನ್ನ ಇಷ್ಟ ಇಲ್ಲ ಅಂದ್ರೆ ಬಾಯ್ಬಿಟ್ಟು ಹೇಳ್ಬೇಕು ನನಗೆ ಹೊಲ್ದ ಮಾಡಕ್ಕೆ ಇಷ್ಟ ಇಲ್ಲ, ಬೇರೆ ಏನಾರು ನನಗೆ ಉದ್ಯೋಗ ಹಾಕಿ ಕೊಡು, ಅಂಗಡಿ ಪಂಗಡಿ ಅಂತವು ಮಾಡ್ತೀನಿ ಅಂತ ಹೇಳಿದ್ರೆ ಅದನ್ನ ವಿಚಾರ ಮಾಡ್ತಿದ್ದೆ. ಈಗ ಹಿಂಗೆ ಏಕಾಏಕಿ ಹೋದ್ರೆ ಏನಂತ ತಿಳ್ಕೊಲ್ಲ ನಾನು. ಅಲ್ರಿ ಹೋರಿ ಕರ್ಕೊಂಡು ಬಾ ಹೋಗ್ರಿ ಹುಡುಕೊಂಬ ಹೋಗ್ರಿ. ಅಲ್ಲೋಡ ನನ್ನ ಸೊಸಿ ಅವಾಗಿಂದ ಮಕ್ಕ ಒಂದ್ ನಮ್ನಿ ಮಾಡ್ಕೊಂಡು ಕಣ್ಣೀರ್ ಹಾಕ್ಲೇಬೇಡ ಅಂತ ನಿಂತ ಪಾಪ ಕಣ್ಣೀರ್ ಹಾಕಿದ್ರೆ ಮತ್ತೆ ಮೊಬೈಲ್ ಬ್ಯಾಸ ಮಾಡ್ಕೋತಾರ ಅಂತಂದ ಪಾಪ ಸುಮ್ಮನೆ ಸಪ್ಪ ಕುಂತೈತಿ. ಉಂಡಿಲ್ಲ ತಿಂದಿಲ್ಲ ಒಂದ್ ಏನು ಮಾಡಿಲ್ಲ. ಮಧ್ಯಾಹ್ನದಾಗ ಬುತ್ತಿ ಕೊಟ್ಕೊಂಡು ಉಂತೀನಿ ಅಂದ್ಲು. ಮಧ್ಯಾಹ್ನಗಿಂತ ಗಂಡ ಬರ್ತಾನ ದಾರಿಗೆ ಕನ್ಕೊಂಡು ಅವಾಗ ಉಂಡಿಲ್ಲ. ಊಲೊಂಚೂರು ಚಾನರ ಕುಡಿ ಅಂದ್ರೆ ಕುಡಿವಲ್ತು. ಒಂದ್ ನನಿ ಬಾಯ ನೀರ್ ಹಾಕಿಲ್ಲ ಹುಡುಗಿ. ಏನ್ ಮಾಡಿ ಹೇಳ್ರಿ ನಾನರ ಅವನವನ್ನ ಬುಸುಡಿ ಮಗ ಬರಲಿ ಈ ಸಲ ಇಲ್ಲೇ ಎಲ್ಲಾರು ಕಂಬಕ್ಕೆ ಕಟ್ಟಿ ಹಾಕಿ ಮನ್ಯಾಗ ಕುಂದ್ರೆ ಸ್ಕೂಲ್ ಹಾಕಿದ್ರು ಚಿಂತಿಲ್ಲ. ಇನ್ಮ್ಯಾಗ ಕಂಬಕ್ಕೆ ಕಟ್ಟಿ ಹಾಕ್ತಂತ್ರಿ ಅವನವನ್ನ. ಯವ್ವ ತುಳಸಿ ಏನು ಚಿಂತೆ ಮಾಡಬೇಡ. ಆ ತಿಂಗ ಸ್ವಲ್ಪ ಈ ಹೊಲದಾಗ ಕೆಲಸ ಮಾಡೋದಂದ್ರೆ ಮೈ ಮುಳ್ಳು ನೋಡವ. ಅವಾಗ ಹಿಂಗ ಯಾವಾಗ ಅವರಪ್ಪ ಹೊಲದಾಗ ಕೆಲಸ ಮಾಡ ಅಂತ ನೋಡು. ಅವಾಗೆಲ್ಲ ಯಾರ್ದು ಸೂರ್ ಬಿಟ್ಟು ಹೋಗ್ತಾನ ಮತ್ತೆ ಬರ್ತಾನ. ಎಲ್ಲೋಗಿರಲ್ಲ ಇಲ್ಲೆಲ್ಲರೂ ಹೋಗ್ತಾನ. ಒಟ್ಟು ಕೈಯಪ್ಪ ರೊಕ್ಕ ಯಾರ್ದಾರ ಅಂತ ಕಿಸ್ಕೊಂಡಿರ್ತಾನೆ. ಏನೋ ಮಾಡ್ತಾನೆ ಕಿತಾಪತಿ. ಆ ರೊಕ್ಕ ಆಗೋವರೆಗೂ ಅಡ್ಡಾಡ್ತಾನ. ರೊಕ್ಕ ಆದ್ಮೇಲೆ ಜಗಸ್ತ ಮನೆ ಬರ್ತಾನ. ನೀ ಏನ್ ಚಿಂತೆ ಮಾಡಬೇಡ. ನಂಗೆ ಹಿಂಗಂತ ಗೊತ್ತಿತ್ತು. ಅದಕ್ಕೆ ಒಲ್ಲ ಅಂತ ಬಡ್ಕೊಂಡು ನಮ್ಮ ಅಪ್ಪ ನಮ್ಮ ಅವ್ಗ ಈಗ ಕಟ್ಟಿಟ್ರು ನನ್ನ. ನಾ ಏನು ಮಾಡ್ಲತ್ತಿ ನನಗೆ ಮದುವೆ ಮೊದಲು ಒಲ್ಲ ಅಂತ ಬೇರೆ ಅಂದ್ರೆ ಮಾಡ್ಕೊಂಡಿದ್ರೆ ನೆಮ್ಮದಿ ಇರ್ತಿದ್ದೆ. ಇದು ದಿನ ಸಾರಿ ಗಳರಂಗೆ ಆಗತ್ತಿದೆ ನನಗಂತ. ಹಿಂಗಾದ್ರೆ ನಾನು ಬದುಕಲ್ಲ ಒಳಗತ್ತೀನಿ. ನನಗೆ ಹಿಂಗಾದ್ರೆ ನನಗೆ ಸಾಕಾಗೋಗುತ್ತೆ ಜೀವನ. ಅಲ್ಲ ಗಂಡ ಅದತ್ತೆ ಒಂಚೂರು ಹೆಂತಿದಾರು ಇಲ್ಲ. ಊರು ತಿರ್ಗಕ್ಕೆ ಹೋಗ್ತಾನ ಮನೆಗೆ ಹೆಂತಿದ ಅನ್ನೋ ಕಬರಿಲ್ದಂಗೆ ಹೋಗ್ತಾನ ಮನೆ ಬಿಟ್ಟು ಅಂದ್ರೆ ಹೆಂಗತ್ತಿ ಹಿಂಗಾದ್ರೆ ಜೀವನ ನಂದು. ಹೌದವ ತುಳಸಿ ನೀ ಮಾತಾಡೋದೆಲ್ಲ ಕರೆಕ್ಟ್ ಐತಿ. ಆದ್ರೆ ಮದುವೆ ಆದ್ಮೇಲೆ ಬದ್ಲಕ್ಕನ ಅಂತ ತಿಳ್ಕೊಂಡಿದ್ದೆ. ಮದುವೆ ಆದ್ಮೇಲೆ ಹೆಂಡತಿ ಇದಕ್ಕಾದ್ರೂ ಬಗ್ತಾನ, ನಮಗ್ ಬಗ್ಲಿಕ್ರಿಲ್ಲ. ಹೆಂಡತಿ ಪ್ರೀತಿ ಮಣಿಯಬೇಕು ಎಂತ ಗನಸಾದ್ರೂ ಅಂತಂದು ಹಂಗೆ ತಿಳ್ಕೊಂಡವ. ಅದೀತ ತಂದು ಹಲ್ಕಟ್ ಚಾಳಿ ಬಿಡಲ್ಲ ಅಂತಂದು ಈಗ ಅರುವತ್ತು ಬರ್ಲ ಬಾಡೆ ಈ ಸಲ ಬರ್ಲ ಅವ್ನು ಮಾಡ್ತೇನೆ ಅವನು. ಹಿಮ ಹೆಂಗಿತ್ತಪ್ಪ ಅತಿಥಿ ಸತ್ಕಾರ ಊಟ ಎಲ್ಲ ಬೇಸಾತ ಆರಾಮದಿಯಾ? ಓ ಅಜ್ಜರ ಬಿಡ್ರಿ ಅದ್ನೇನ್ ಕೇಳ್ತೀರಿ ಅತಿಥಿ ಸತ್ಕಾರ ಅದೇನು ಊಟ ಬಾ 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 ಮೃಷ್ಟಾನ್ನ ಭೋಜನ ಹಂಗ ಇನ್ನ ನೋಡ್ರಿ ಕೈ ವಾಸನೆ ಗಮ್ಮನತ. ಏನ್ರಿ ಆ ಗೌಡ್ತಿ ತುಪ್ಪ ಹಾಕ್ತಾಳ ನಮ್ನಿ ಹಾಕ್ತಾಳ. ಹೋಳ್ಗಿ ತುಪ್ಪ ಅಯ್ಯಪ್ಪ ಅನ್ನ ಸಾರು ಹಪ್ಪಳ ಸೆಂಡ್ಗಿ ಚಪಾತಿ ಪಲ್ಯ ಹೋಗಿ ಅಂತ ಯಪ್ಪ. ನಾನು ಜನ್ಮದಾಗ ಇಷ್ಟಿಷ್ಟು ಐಟಮ್ಸ್ ತಿಂದಿದ್ದಿಲ್ಲ ಬಿಡ್ರಿ. ನಮ್ಮನೆ ನಮ್ಮಪ್ಪ ಜಗ್ಗಿ ಆಸ್ತಿ ಐತೆ ಚಿವುಕ್ ನನ್ನ ಮಗ. ಏನು ಜಾಸ್ತಿ ಏನು ಖರ್ಚು ಮಾಡಿಸ್ಕೊಡಂಗಿಲ್ಲ. ಆದ್ರೆ ಭಾರಿ ಊಟ ಮಾಡೀನಿ ಬಿಡ್ರಿ ಅಜ್ಜರ. ಇನ್ನು ಮ್ಯಾಗ ನಿಮ್ಮ ಪರ್ಮನೆಂಟ್ ಶಿಷ್ಯರಿ ನಾನು. ಆಮೇಲೆ ರೊಕ್ಕ ದರ್ಶನ ಬೇಸ್ ಕೊಟ್ರಿ ಚಲೋ ಕೊಟ್ಟಾರ. ನಿಮ್ಗೆ ಎಷ್ಟು ಕೊಟ್ರಿ? ನಿನಗೆ ಎಷ್ಟು ಕೊಟ್ಟಿರ್ತಾರೆ ಅದಕ್ಕಿಂತ 2 ಪಟ್ಟು ನನಗೆ ಕೊಟ್ಟಿರ್ತಾರಪ್ಪ. ಆಯ್ತು ಬಿಡು ಬಾ. ಮತ್ತೆ ಈಗ ಮುಂದಿನ ಮನೆಗೆ ಹೋಗ್ಬೇಕಲ್ಲ. ಹೌದ್ರಿ ಇನ್ನ ಮುಂದಿನ ಮನೆ ಐತ್ರಿ ಹಂಗಿದ್ರ? ಯಪ್ಪ ಅಲ್ರಿ ನನಗೇನು ಮೊದಲೇ ಹೇಳ್ಬೇಕಿಲ್ಲ ನೀವು. ಒಂಚೂರು ಹೊಟ್ಟಿ ಜಾಗನಾರ ಬಿಟ್ಕೊಂಡು ಕಮ್ಮಿ ಉಂತಿದ್ದೆ. ಈಗ ಇವತ್ತೊಂದು ದಿವಸ ಇದೆ ಅಂತ ತಿಳ್ಕೊಂಡು ಪರಬ್ಬರಿ ಕುತ್ತಿಗೆ ಬರೋವರೆಗೂ ತಿಂದ್ಬಿಟ್ಟೇನ್ರಿ. ಈಗ ಇನ್ನೊಂದು ಮನೆಗೆ ಹೋದ್ರೆ ಜಾಗ ಇಲ್ಲ ಬಿಡ್ರಿ ಅಜ್ಜರ ಹೊಟ್ಟೆಗೆ. ಇಲ್ಲಪ್ಪ ಮುಂದಿನ ಮನೆ ಅಂದ್ರೆ ಹಂಗ ಇಲ್ಲ ಬೇರೆ ಊರಾಗ. ಅಲ್ಲಿ ತನಕ ನಡ್ಕೊಂತ ಹೋಗೋದ್ರಾಗ ನಿಂದು ಓಟು ಹೊಟ್ಟೆಗಿನ ಕರಿ ನೀರಾಗಿ ಹರಿತೈತೆ. ಬಾ ಹೋಗೋಣ. ಓ ಹಂಗ ಸರಿ ಬಿಡ್ರಿ ಬರ್ರಿ ಹೋಗೋಣ ಹಂಗಿದ್ರ. ಯಪ್ಪ ಸಾಗತ್ತಪ್ಪ ಯಪ್ಪ. ಯವ್ವ ಇಷ್ಟು ನಡ್ಕೊಂಡು ಬರ್ಬೇಕ. ಅವನವನ ಕಾಲನೋ ಮಾತಾಡಕತ್ತವ. ಯವ್ವ ಕಾಲು ಯಪ್ಪ ಕಾಲು. ನಿಮ್ಮ ಅಯ್ಯಯ್ಯ ಅಷ್ಟು ದೂರ ಉಳ್ಕೊಂಡಿಯಲ್ಲ ಹಿಂದಕ್ಕೆ ಬಾರ ಯಪ್ಪ ಬಡ ಹೋಗೋಣ. ಅಲ್ಲಿ ಪೂಜೆಗೆ ಹೊತ್ತಾಗುತ್ತೆ ಅವ್ರ ದಾರಿ ಕಾಯ್ತಿರ್ತಾರೆ ನಮ್ಮ ಸಲುವಾಗಿ. ಅಯ್ಯಪ್ಪ ಅಜ್ಜರ ಸ್ವಲ್ಪ ಹೇಳ್ರಿ ಗಿಡದ ನಾಳಿಗೆ ಒಂದು ಚೂರು ಕುಂದ್ರಂಬರ್ರಿ. ಯಪ್ಪ ನನ್ನಿಂದ ಆಗಲ್ರಿ ಕಾಲ ನೋವು. ಇವ ದೇವ್ರೆ ಮಾತಾಡಕತ್ತವ್ರಿ ಅಜ್ಜರ ಸ್ವಲ್ಪ ಹೊತ್ತು ಕುಂತ ಹೋಗಂಬರ್ರಿ.
ಅಯ್ಯಯ್ಯ, ವಯಸ್ಸಿನ ಹುಡುಗಾಗಿ ಹೆಂಗಿರ್ಬೇಕು ಹಂಗ ಜಿಂಕಿ ಇದ್ದಂಗಿರ್ಬೇಕು. ನನಗಿಂತ ಒಂದು 10 ಪಟ್ಟು ಹಂಗ ಜಿಗಜಿಗದ್ ಹೋಗ್ಬೇಕಪ್ಪ. ನಾನ ನೋಡು ವಯಸ್ಸಾದತ್ತ ನಿನಗಿಂತ ಮುಂದೆ ಹಿಂಗೆ ಹೊಂಟೀನಿ. ನೀ ನೋಡಿದ್ರೆ ಏನಯ್ಯಪ್ಪ ನಮ್ಮನೆ ಮುದುಕೊಂಡ್ಗತ್ತೆ ಹಿಂದಕ್ಕೆ ಬರಕತ್ತಿಯಲ್ಲ. ಅಜ್ಜರ ನಿಮಗೆ ಅಡ್ಡಾಡಿ ರೂಢ ಐತ್ರಿ. ನೀವು ನಮ್ಮನೆ ಜಿಂಕಿ ಹೊಡ್ದಂಗೆ ಕೊಡ್ತೀರಿ. ನಾನು ಅಡ್ಡಾಡ್ತೀನಿ ನೋಡ್ರಿ. ನಾನು ಆಮಿ ಹೋದಂಗೆ ಹೋಗ್ತೀನಿ. ನನಗೇನ್ರಿ ಅಲ್ಲಿ ಹೋಗಿ ಕಟ್ಟರಿಲ್ಲ, ತುರಿಸಿ ನೀರು ಕುಡಿಸೋರಿಲ್ಲ, ಅಲ್ಲೇನು ಅರ್ಜೆಂಟ್ ಕೆಲಸ ಇರಂಗಿಲ್ಲ, ನನ್ನ ಸಲಿಗೇನು ಕಾಯಿರಂಗಿಲ್ಲ. ಹಾಗಾಗಿ ಆರಾಮ ಆಮೆ ಎದ್ದಂಗೆ ಹೋಗ್ತಿರ್ತೀನಿ ರೀ. ಹಂಗಾಗಿ ನನಗೆ ಈ ದನೂ ಅನ್ಭವಿಸಿದಿಲ್ಲ ರೀ. ನೀವು ನಮ್ಮನೆ ಜಿಂಕಿ ಹೋದಂಗೆ ಹೋಗ್ತೀರಿ. ನಿಮ್ಮಿಂದ ನಡ್ಯಾಕ ಯಪ್ಪ ನಾ ಸತ್ರು ಆಗಲ್ರಿ ಈಗ ಅವ್ರು ಅಜ್ಜರ ಆಗಲ್ ಬಿಡ್ರಿ. ಹೌದೇನಪ್ಪ, ಮೆಲ್ಕರ ಬಾರೋ ತಮ್ಮ, ಇನ್ನೊಳೆ ಕಟ್ಕೊಂಡು ನಾನು ಹಿಂದೆ ಬಾ. ಈಗ ಅಡ್ಡ ಬಿದ್ದು ಬರತ್ತಿಲ್ಲ, ಇಲ್ಲಿ ಯಾವ ಚಕ್ರಿ ಪಕ್ರಿ ಕಾಣವಲ್ವು, ಅಲ್ಲಿ ಮುಂದೆ ರೋಡಿಗೆ ಹತ್ತೀವಿ ಬಾ. ಅಲ್ಲಿ ಯಾವ ಚಕ್ರಿ ಪಕ್ರಿ ಇರ್ತಾವು, ಕೈ ಮಾಡಿ ಹತ್ತುಗನತ್ ಬಾ. ಅಲ್ರಿ ಅಜ್ಜರ, ಅವ್ರು ನಮ್ಮನ್ನು ಹತ್ತಿಸ್ಕೊಂತಾರಂದ್ರಿ ಚಕ್ರಿಯಾಗ. ಹತ್ತಿಸ್ಗಳಿಲ್ಲ ಅಂದ್ರೆ ಏನು ಮಾಡನ್ರಿ? ಅಯ್ಯ ಯಪ್ಪ ಏನ ಅಂದ ಹತ್ತುಗತ್ ಬಾ. ಅಜ್ಜರ ಅಲ್ಲಿ ಚಕ್ರಿ ಹೊಂಟೈತೆ ನೋಡ್ರಿ, ಚಕ್ರಿ ಒಂಚೂರು ನಿಲ್ಲ ಅಂತ ಹೇಳ್ರಿ. ಓಯ್ ತಮ್ಮ, ಏಯಪ್ಪ ಓ ತಮ್ಮ, ಇಲ್ಲಿ ಒಂಚೂರು ಇಲ್ಲಿ ಹೊಳ್ಳೋಣಯಪ್ಪ. ಇಲ್ಲಿ ನಾವು ಸ್ವಾಮ್ಯಾರ ಹೊಂಟಿವಿ ಅಯ್ಯಪ್ಪ, ಒಂಚೂರು ನಿನ್ನ ಗಾಡಿ ಕರ್ಕೊಂಡು ಹೋಗ ಅಯ್ಯಪ್ಪ. ಓ ಅಜ್ಜರ ಬರ್ರಿ ಹತ್ತು ಬರ್ರಿ. ಯಾವ ಊರಿಗೆ ಹೋಗ್ಬೇಕ್ರಿ? ಇಲ್ಲೇ ಮುಂದೆ ಸಿಗ್ಲಿಗೆ ಹೋಗ್ಬೇಕ ಅಯ್ಯಪ್ಪ, ಒಂಚೂರು ಕರ್ಕೋರ. ಸಿಕ್ಲೇನ್ರಿ? ಬರ್ರಿ, ನಾನು ಅದ ಊರತ್ತ ಅಲ್ಲೇ ಹೊಂಟೀನಿ, ಬರ್ರಿ ಅಜ್ಜರ ಹತ್ತಿ ಕುಂದ್ರ ಬರ್ರಿ ಅಪ್ಪ, ಸಾಕತ್ ಬರ್ರಿಪ್ಪ. ಹತ್ತಿರ ಚಕಡಿ ಗಡಿ ಹೊಡಿಲ್ಲ ರೀ? ಹ್ಞೂನಪ್ಪ ತಮ್ಮ, ಪುಣ್ಯ ಬರ್ಬಿಡಪ್ಪ ಯಪ್ಪ. ಓಯ್ ತಮ್ಮ, ಗಾಳಿಗೆ ಕಾಲ್ಗಿಲ್ಲ ತಟಿಸ್ಬೇಡ. ಇಂದಾಗಷ್ಟೇ ಗಾಳಿಯಾಗ ಕಾಲು ಸಿಕ್ಕೊಂಡು ಸ್ವಲ್ಪ ಹಿಂದಕ್ಕೆ ಸರ್ ಕುಂದ್ರು. ಹಾಂ ಕುಂತೀನ್ರಿ. ಗಾಳಿ ಕಾಲು ತೆಗೆದು ಹಿಂದಕ್ಕೆ ಸರ್ ಕುಂತೀನ್ರಿ. ನೀವು ಮುಂದೆ ನೋಡಿ ಚಕಡಿ ಹೊಡೀರಿ. ಹೈ 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 ಹೈ